ನೋಡ್ಕೊಂಡ್ರೆ ನನಗೆ ಹೆಂಗ ಒಳ್ಳೇದಾಗತ್ತೆ? ನನಗೆ ಯಾವಾಗ ಯಾವಾಗ ಎಡಗ ನೋಡ್ಕೊಳುತ್ತೋ ಆವಾಗ ನನ್ನ ಬಲಗಡೆ ಇರೋರಿಗೆ ಒಳ್ಳೇದಾಗತ್ತೆ. ಅಮ್ಮ, ಬ್ಯಾಗ್ ಅಲ್ಲಿ ಅಪ್ಪ ಕೊಟ್ಟಿರೋ ಚೀಟಿ ಇದೆಯಲ್ಲ, ಈ ಅಡ್ರೆಸ್ ಎಲ್ಲಿ ಬರುತ್ತೆ? ಅಯ್ಯೋ ಚೀಟಿ ಅಮ್ಮ ಇರು. ಬಾಸು, ಆ ಹುಡುಗಿ ಇವಳೇ ಇರ್ಬೋದಾ? ನಾನು ಕೇಳದೆ ಮರ್ತ್ಕೊಂಡೆ. ಬಾಸ್ ನಾನೇ ನಿನ್ನ ಕ್ಯಾಬಿನಿಗೆ ಕರೆದಿದ್ರಲ್ವಾ, ಏನಕ್ಕೆ? ಚೆಕ್ ಕೊಡಕ್ ಬಂದ್ರು. ವಾವ್, ಚೆಕ್ಕ ಎಷ್ಟ್ರದ್ದು? ಬ್ಲಾಂಕ್ ಚೆಕ್. ಎಷ್ಟೇ ಬರ್ಕೊಂಡೆ? ನಾನು ತಗೊಳ್ಳೇ ಇಲ್ಲ. ಯಾಕೆ? ನಾನಾಗಿದ್ರೆ 1 ಕೋಟಿ ಬರ್ಕೋತಿದ್ದೆ. ನಿಕ್ಕಿ, ನೀನು ಚಿನ್ನದ ಮೊಟ್ಟೆನ ನೋಡ್ತಿದ್ಯಾ, ಆದರೆ ನಾನು ಪ್ರತಿದಿನ ಚಿನ್ನದ ಮೊಟ್ಟೆ ಇಡೋ ಕೋಳಿನ ನೋಡ್ತಾ ಇದ್ದೆ. ಏನು? ನನ್ನ ದೊಡ್ಡ ಮಗಳು ಇಲ್ಲೇ ಇದ್ದಾಳೆ, ಮನೆ ನಂಬರ್ 420. ನೀವು ಹೇಳೋದು ಒಂಚೂರು ಅರ್ಥ ಆಗ್ತಾ ಇಲ್ಲ. ಓಡ್ರಮ್ಮ. ನಮ್ಮ ಅಕ್ಕ ಇಲ್ಲೇ ಇರೋದು ನೋಡಿ, ಇದೇ ಅಡ್ರೆಸ್ ಅಲ್ವಾ? ದಯವಿಟ್ಟು ಅವಳನ್ನ ಕರೀರಿ. ನಿಮ್ಮ ಅಕ್ಕ ಹೆಸರು? ಗೌತಮಿ ಅಂತ. ಗೌತಮಿ ಮೇಡಮ್ ಅವರಾ? ಹಲೋ, ಹೇಳಿ ಮೇಡಮ್. ಮೊದಲು ನಾನು ಹೇಳೋದನ್ನ ಕೇಳು. ಅವ್ರೇನಾದ್ರು ನನ್ನ ಹೆಸರು ಕೇಳಿದ್ರೆ ನನ್ನ ಹೆಸರು ಹೇಳಬೇಡ, ನಾನು ಇಲ್ಲಿಲ್ಲ ಅಂತ ಹೇಳು. ಅವರು ನಮ್ಮ ಮನೆ ಕೆಲಸದವರು. 1 ವಾರದಿಂದ ದುಡ್ಡು ಕೊಡು ಅಂತ ನನ್ನ ಹಿಂದೆ ಬಿದ್ದಿದ್ದಾರೆ. ಅವ್ರೇನಾದ್ರು ನನ್ನ ಕೇಳಿದ್ರೆ ನಾನು 1 ವಾರ ಆಯ್ತು ಮನೆ ಖಾಲಿ ಮಾಡಿ ಅಂತ ಹೇಳಿ ಕಳಿಸು. ಹಾಂ ಮೇಡಮ್. ಇವ್ರು ಯಾಕೆ ಬಂದಿದ್ದಾರೆ? ಹೇ ಗೌತು, ಯಾರೇ ಅವರು? ಏನಾಯ್ತು? ಅವ್ರನ್ನ ಮನೆ ಕೆಲಸದವ್ರು ಬಿಡು. ನೀವು ಹೇಳಿದವರು ಮನೆ ಖಾಲಿ ಮಾಡಿ 1 ವಾರ ಆಯಿತು. ಓಡಿ. ಅವಳು ನನ್ನ ಹತ್ರ ಹೇಳಲೇ ಇಲ್ವಲ್ಲ? ನೀವು ಸುಳ್ಳು ಹೇಳ್ತಿದ್ದೀರಾ. ಅವಳು ಇಲ್ಲೇ ಇರ್ತಾಳೆ, ಕರೀರಿ. ಹೀಗೆ ಮಾತಾಡ್ತಾ ಇದ್ರೆ ಪೊಲೀಸವ್ರು ಕರೆಸ್ಬೇಕಾಗುತ್ತೆ. ಹೊರಡಿ. ಯಾಕೆ ಬಂದ್ಬಿಡು. ನಿನ್ ಕಣ್ಣಿಗೆ ನಾವಿಬ್ರು ಕಳ್ರ ತರ ಕಾಣಿಸ್ತಿದೀವಿ. ಬಿಡಮ್ಮ ಇಲ್ಲಿ ನನ್ನನ್ನ. ಸದ್ಯ ಹೋದ್ರು. ಅಮ್ಮ, ನಿನ್ಗೇನು ಆಗಿಲ್ವಂತೆ, ಭಯ ಬೀಳ್ಬೇಡ. ಸ್ವಲ್ಪ ಸುಸ್ತಾಗಿದೆ, ನೀನ್ ರೆಸ್ಟ್ ಮಾಡು. ತಿನ್ನೋದಕ್ಕೆ ಏನಾದ್ರೂ ತರ್ತೀನಿ. ಇವಾಗ ಹೇಳಿದ್ದಾರೆ? ಏನಿಲ್ಲ ಅಮ್ಮ, ಹುಷಾರಾಗಿದ್ದಾರಂತೆ. ತಿನ್ನೋದಕ್ಕೆ ಏನಾದ್ರೂ ಕೊಡೋದಕ್ಕೆ ಹೇಳಿದ್ರು, ಅದಕ್ಕೆ ತರಕ್ ಹೋಗ್ತಿದ್ದೀನಿ. ಒಂದು ನಿಮಿಷ, ನಾನೇ ತಿಂಡಿ ತಂದಿದ್ದೀನಿ. ಇಫ್ ಯು ಡೋಂಟ್ ಮೈಂಡ್, ಹೀಗೆ ಕೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮದು ಇದೇ ಊರ? ಅಲ್ಲ, ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ನಿಮ್ಮನ್ನ ನೋಡಿದ್ರೆ ಇಲ್ಲಿಯವ್ರ ಥರ ಕಾಣಲ್ಲ, ಅದಕ್ಕೆ ಹಾಗೆ ಕೇಳಿದೆ. ಇಲ್ಲೇನಾರು ಕೆಲಸದ ಮೇಲೆ ಬಂದ್ರ ಅಥವಾ ಕೆಲಸ ಹುಡ್ಕೊಂಡು ಬಂದ್ರ? ನೀವು ನಮ್ಗೆ ಇಷ್ಟೆಲ್ಲ ಸಹಾಯ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾವು ಕಷ್ಟದಲ್ಲಿ ಇದ್ದೀವಿ ನಿಜ, ಆದರೆ ಅದನ್ನೆಲ್ಲ ಹೇಳ್ಕೊಳ್ಳೋ ಪರಿಸ್ಥಿತಿನಲ್ಲಿ ಇಲ್ಲ. ದಯವಿಟ್ಟು ನಮ್ಮನ್ನೇನು ಕೇಳಬೇಡಿ. ನೀನು ಹೇಳಿದ್ಮೇಲೆ ನಾನು ಬರ್ದೇ ಇರೋಕ್ಕಾಗತ್ತಾ? ಅದೇನಾಯ್ತು ಅಂತಂದರೆ ಅದು 3 ನಿಮಿಷ ರಾಮ ಮಾಡ್ತೀನಿ. ಬಸ್ ಬೇಗ ಹೋಗಿ ಚಂದ್ರನ್ ಕರ್ಕೊಬಾ. ಯಾರನ್ನ? ಚಂದ್ರ ಅವ್ರನ್ನ? ಅವ್ರನ್ನ ಯಾಕೆ ಇಲ್ಲಿ ಕರ್ಕೊಂಬರ್ಬೇಕು? ಗೊತ್ತಾಯ್ತು ಬಿಡಿ, ನಿಮ್ಮ ಲುಕ್ಕು ನಾನು ಹೇಳಿದ್ದನ್ನು ನೀನು ಬಾಯಿ ಮುಚ್ಕೊಂಡು ಮಾಡು ಅನ್ನೋ ಥರನೇ ಇದೆ. ಆಗಬಹುದು. ಹಿಂಗೋಗಿ ಹಿಂಗೆ ಬಂದುಬಿಡ್ತೀನಿ. ಓಕೆ? Okay, let's go to the doctor. It's okay, sir. ಸಣ್ಣ ಇಂಜುರಿ ಅಷ್ಟೇ.
ದ ಶೋ ಮಟ್ಸ್ ಗೋ ಆನ್, ಯು ಕ್ಯಾರಿ ಆನ್ ಸರ್. Are you sure? ಇಲ್ಲ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಏನೇ ನೀನು ಏನಾದರೂ ಒಂದು ಮಾಡ್ಕೋತಾನೆ ಇರ್ತೀಯ. ನೋಡು ಎಷ್ಟು ದೊಡ್ಡ ಗಾಯ ಆಗಿದೆ. ಇರು ಒಂದು ನಿಮಿಷ. Sorry, ladies and gentlemen, for the distraction. Now I would like to call my dad up on stage. God bless you, my son. Stage all yours. Thank you. ಅಭಿ, are you okay? ವಾಯುಪುತ್ರ ಏರ್ಲೈನ್ಸ್ ಎಂಥ ಒಂದು ಸಾಧನೆ. ಚೆನ್ನಾಗಿ ಬೆಳೆದು ವಿದ್ಯಾವಂತರಾಗಬೇಕು, ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಬೇಕು. ಈ ಗಾಯ ನನ್ನ ಸಕ್ಸಸ್ಗೆ ಮುನ್ನುಡಿ.